ಇನ್ನು ಇದ್ರಲಿಲ್ಲ ಅದು ಬಾಗೆ ಬಿಡ್ತು ಗಿಡ. ಹಿಂಗೆ ಬಡ್ಡಿಗೆ ಮಣ್ಣು ದಬ್ಬಿಕೊಂಡು ಸಜ್ಜು ಮಾಡ್ಕೋಬೇಕಂತ ಕುಂತೀನಿ. ಇದೊಂದು ಸಲ ಮತ್ತೆ 2 ವರ್ಷ ಹೋಗ್ತದೆ. 2 ವರ್ಷ ಅನ್ನಕ್ಕೆ ಮತ್ತೆ ಮುಂದಕ್ಕೆ ಒಣ ಮುಳ್ಳು ಇಂಥವು ಜೀಡಿ ತೆಗ್ಸೋದ ಸಣ್ಣ ಮುಳ್ಳು. ಏಸದ ಗಿಡಗಳರ ಗಿಡಗಳು 150 ಹಚ್ಚೀನಿ ಲೆಕ್ಕ ಮಾಡಿ. ಅದ್ರಾಗ ಒಂದು 20-25 ಹೋಗ್ಯಾವ. ಮತ್ತು ಹೋದ ಜಾಗಕ್ಕೆ ಮತ್ತೊಂದು ತಂದು ಹಚ್ಚಿಲ್ಲನ? ಹಚ್ಚಿದ್ರೆ ನಿಂದ್ರಲಿಲ್ಲ, ಹೋಗಲಿಲ್ಲ, ಕುಂದ್ರಲಿಲ್ಲ ಅವು. ಎಲ್ಲೇ ಮಾವಿನ ಗಿಡ ಹಚ್ಚಿದ್ದು ಮಾವಿನ ಗಿಡ ಇದು ಕಡ್ದು ಬಿಡ್ತದ. ಏದವನು ಇಲ್ಲಿ? ಏದದಾವ, ಕಬ್ಬಿನಾಗ ಅದಾವ ಏದ. ಹಂಗಂದ್ರೆ ಉಳಿಸೋದಿಲ್ಲ. ಏದ ತೆಂಗಿನ ಗಿಡಕ್ಕೆ ಕಡಿಯೋದು, ಅದಕ್ಕೆ ಕಡಿಯೋದು. ಈಗ ಇದೊಂದು ಹಚ್ಚಿದ್ದೆ, ಇದು ಹೋಯ್ತು. ತಂದು ಹಚ್ಚಿನ ಹಂಗೆ ಹೋಗ್ಯದ. ಈಗ ಇದು ಒಂದು 15 ವರ್ಷ ಅದಾವನ? 20 ವರ್ಷ ಆಗಿರ್ಬೇಕು. 20 ವರ್ಷ ಆಗಿಲ್ಲ ಅಂದಂಗೆ 15-16 ವರ್ಷ ಅದಾವ. 18 ಮತ್ತು ಎಷ್ಟು ಜಲ್ದಿ ಹಳಿ ಹೋಗತ್ತನ ಕಾಣ್ತಾವಲ್ಲ ಯಾವ ಗಿಡ. ಮತ್ತು ಹಂಗೆ ಆಗುವ್ಯಾವು. ಗಿಡ ಆಗುವ್ಯಾವು. ಮುಳ್ಳು ಕಡಿಲಿಲ್ಲ ಅಂದ್ರೆ, ಸ್ವಚ್ಛ ಇರಲಿಲ್ಲ ಅಂದ್ರೆ ಆಗುವ್ಯಾವು. ಈಗ ಇಲ್ಲೊಂದು ಮಾವಿನ ಗಿಡ ಹಚ್ಚಿನಿ, ಇದೊಂದು ಹತ್ಯದ, ಅಲ್ಲೊಂದು ಹೋಗ್ಯದ. ಇದು ಏನು ಹೊಕ್ಕದ ಉಳಿತದ ಗೊತ್ತಿಲ್ಲ. ಯಾಕೆ ಬತ್ತದ ಬುಡಕ್ಕೆ ಬಡ್ಡ್ಯಾಗ ಅದ. ಮನ್ಯಾಗ ನಾಟಿದ್ವ ತಂದು ಹಚ್ಚಿಬಿಟ್ಯಾನ. 300 ರೂಪಾಯಿಗೊಂದಾಗಿ ಇಟ್ಟು ಹತ್ರ ಮನ್ಯಾಗ ಕೊಡ್ತಾರ. ಇಟ್ಟು ಹತ್ರದಾಗಿ ಹೋದ ವರ್ಷ ಕೊಟ್ಟಣ. ಅದು 300 ರೂಪಾಯಿಗೊಂದು ತರ್ಸಿರ. ಮತ್ತು ಅದು ಮುರಿದು ಕೆಳಗೆ ನಾಟಾಕತ್ತದ. ಈ ತಳಗ ನಾಟಿದ್ರೆ ಸಾಕು ನನಗೆ. ತಳಗ ಬಾಡ್ಯಾರ ಹೇಳ್ತದಿಲ್ಲ ಮ್ಯಾಕ. ಯಾಕೆ ಹಂಗೆ ಮುರಿತದ? ಆಡೋದನ ಆಡಿ ಏನು ಬಂದು ಗೊತ್ತಿಲ್ಲಪ್ಪ. ಆಡಂತೂ ನಮ್ಮ ಸನಕ ಬರ್ಗೊಟ್ಟಿಲ್ಲ. ಹಿಂಗೆ ಮಾಡ್ಯಾರ ನೋಡಿ ಮಡಿ. ನಿನಗೆ ಮಡಿ ಹೆಂಗೆ ಕಾಣ್ತವ ನೋಡು. ನೀನು ಬಾಗಿ ನೋಡು. ಈಗ ಬಾಗಿದ ಗಿಡಗಳಿಗೆ ಹಿಂಗೆ ಮಣ್ಣು ಬುಡಕ್ಕೆ ದಬ್ಸಿನಿ. ಗುಂಗು ಮಾಡ್ಕೊತ ಕೋಸು ಕಾವಲು ಕಡೆಗೆ ಕೊಟ್ಟ ಮಾಡ್ಬೇಕಲ್ಲ. ಅವಲ್ಲ ಅವು ಮತ್ತೆ ಬಿಚ್ಕೊತಾರ. 4-5 ಗಿಡಕ್ಕೆ ಕೊಡ್ತಾರ, ಹಾಳಿ ಬಿಚ್ಕೊಂಡ್ಬಿಡ್ತಾರ. ಬಿಚ್ಕೊಂತ ಮತ್ತೊಂದು ಗಿಡಕ್ಕೆ ಕೊಡ್ತಾರ. 40 ಬಂಟನ ಹೇಳಿದ್ರು ಅವರು. 40 ತರಲಿ ಅಂತೇಳಿ 20 ತಂದು ಹೋಗೋದಿನಿ. 20ರಾಗ ನಡಿತಾವಳ ಅಂತಂದ್ರು ಮುಂಡ. ಮತ್ತು ಇವತ್ತು ಒಂದು ತಾಸು 2 ತಾಸು ಅವು ಕಂಬ ಕವಲ ಅಂಥವು ಕಡ್ಕೊಂಡಾರ. ಕಡ್ಕೊಂಡು ಚಾಲು ಮಾಡ್ಯಾರ. ಇವತ್ತು ಹಿಂಗೆ ಒಂದು 10 ಸಾಲ್ಗೆ 10 ಗಿಡ ಕುಂತಾವ. 10ರಾಗ ಇಲ್ಲೊಂದು ಹೋಗ್ಯದ, ಅಲ್ಲೊಂದು 2 ಹೋಗ್ಯಾವ. ಒಂದು 20ರಾಗ ಒಂದು 18 ಮಾಡಿರ್ಬೇಕು. ಭಾಳ ಮಾಡಿ 18 ಮಾಡಿರ 17 6 ಮಂದಿ ಕೂಡಿ 18 ಗಿಡ ಮಾಡ್ಯಾರ. ಲೆಕ್ಕ ಹಾಕಿ ಪಗಾರ ರೇಟ್ ಹಾಕದ. 6 ಮಂದಿ ಕೂಡಿ 18 ಗಿಡ ಮಾಡ್ಯಾರ. ಮನ್ಸಾಗ 3 ಗಿಡ ಮಾಡ್ದಂಗೆ ಆಯ್ತು. ಹಂಗೆ ಹಾಕದ ಹೋಯಪ್ಪ. ಗಿಡಕ್ಕೆ 200 ರೂಪಾಯಿ ಮ್ಯಾಲೆ ಬಿತ್ತು. ಅಡ್ಡಿಕೆ ಅಂತ ಮಾಡ್ಕೋಬೇಕಲ್ಲ. ಎಲ್ಲ ಒಟ್ಟು ಅವರೇ ಮಾಡೋದು. ಕಂಬ ಕೊಡೋದು, ಅಡ್ಡಿ ಮಾಡ್ಬೇಕು. ಈಗ ಹೆಂಗೆ ಮಾಡ್ಯಾರ ಹಿಂಗೆ ಮಾಡ್ಬೇಕು. ಒಟ್ಟು ಅಂದ್ರೆ 150 ರೂಪಾಯಿ ಅಡ್ಡಾಕ, 150 ರೂಪಾಯಿ ಅದು ಸುತ್ತ ಮಡಿ ಮಾಡಕ್ಕೆ. ಗುತ್ತಿಗೆನೇ ಕೊಡೋದು 200 ಹಂಗೆ ಕೇಳಿದ್ರು ಕೊಡೋದಿಲ್ಲ. ಅಂದು ಗುತ್ತಿಗೆ ಕೊಟ್ರಿ ಇಟ್ಟು ಸುದ್ದಿ ಮಾಡಂಗಿಲ್ಲ. ಅವ್ರು ತರಿಬರಿ ಮಾಡ್ತಾರೆ. ಮತ್ತು ಕಡಿಮೆ ಆಗ್ತದಲ್ಲ. ದಬಾಸಿ ಅವರು ಪಗಾರ ಲೆಕ್ಕ ಹಾಕ್ತಾರೆ ಗುತ್ತಿಗೆಂದ್ಗಳನ್ನ. ದಿನಕ್ಕೆ ಮೈ ಮ್ಯಾಗ ಕಡ್ಕೊಳ್ಳೋದು ಅಂತಂದ್ರೆ ಭಾಳ ದುಡಿಬೇಕು ಅಂತೇಳಿ. ಭಾಳ ದುಡಿದಲ್ಲ. ತರಿಬರಿ ಎಲ್ಲಿ ನೋಡ್ತಾರ ಅಲ್ಲಿ ಮಡಿಗಳು ಸುದ್ದ ದಂಡಿ ಪಂಡಿ ಅಡ್ಡಾಡ್ತಾರಲ್ಲ ಕಂತಾರೆ ಸುದ್ದ. ಇವು ನಡ್ಬಾರ್ದು ನೀವು ಇಟ್ಟು ಬಿಟ್ಟಿರ್ತಾರ. ಗುತ್ತಿಗೆ ಅಂದ್ರೆ ಒಟ್ಟು ಬರಬೇಡ್ರಿ ನೀವು ಅಂತಂದೆ. ಯಾಕಾಗೋಲ್ದಕ್ಕೆ ಬಿಡಂಗಾರೆ ಹಾಜರಿನ ಮಾಡ್ತೀವಿ ಅಂತ ಮಾಡ್ಯಾರ ಅವ್ರು. ಒಟ್ಟು ತಾಳನು ತುಟ್ಟಿ ಅದಲ್ಲ ಹೋಯಪ್ಪ. 700 ರೂಪಾಯಿ ಅಂತಂದು ನಮ್ಮ ಊರಾಗ 600, 8ವರೆಗೆ ಅಂದ್ರೆ 9ಕ್ಕೆ ಬರ್ತೀವಿ, 2ಕ್ಕೆ ಬಿಡ್ತೀವಿ ಅಂದರು ನಮ್ಮೂರಾಗ. ಇನ್ನೊಂದು ಹಿಂಗೆ ಮಾಡಂಗಲ್ಲ ನಮ್ಮ ಊರಾಗ ಮಂದಿ. ದಗದ ಮಾಡಂಗ ಹಿಂಗೆ ಮಾಡೋದಿಲ್ಲ. ಒಗತ್ತಾಗ ಮಾಡ್ಬೇಕು ಅನ್ನಂಗಲ್ಲ. ಇದು ಗೊತ್ತಿದ್ದವ್ರ ಮಾಡ್ಬೇಕಲ್ಲ. ಸಿಕ್ಕವ್ರು ಯಾರು ಬಂದು ಗೊತ್ತಿದ್ದವ್ರ ಮಾಡಬೇಕು. ಒಂದು ಚಲೋ ಎಲ್ಲಿ ಬೆಳಿತಾರೆ ಇದನ್ನು ಬೆಳೆಯಲ್ಲಿ ಹೋಗಿ ಎಣ್ಣೆ ತರ್ಬೇಕು. ನಾವು ಶಾಣ್ಯರು ಇರ್ಬೇಕು. ಇಲ್ಲಿ ಎಲ್ಲಾರು ಸುಡುಗಾಡಿ ನಮ್ಮ ಏರಿಯಾದ ಎಣ್ಣೆ ಹಚ್ಚ ಬಣ್ಣ ನಮ್ಮ ಏರಿಯಾದ ಎಣ್ಣೆ ನೋಡಿ ಒಟ್ಟು. ಆದ್ರೆ 10,000 ರೂಪಾಯಿ ಹೋಗ್ಲಿಕ್ಕಂತ ತಂದೆ ಅಂತಂದ್ರೆ 2 ಸಲ ಬರ್ತದೆ. 2 ಸಲ ಜಾಡ್ ಬಿಟ್ಟು ಒಂದು ಕಲಸ ವರ್ಷದಾಗ 2 ಸಲ ಬರ್ತದೆ ಹೊಡಿದ. ನೋಡಿ ಅವಾಗ ಹೇಳೋನು ಇದನ್ನೊಂದು ಜರ ಒಗತ್ತಾಗ ಸಣ್ಣ ಕಟ್ ಮಾಡಿ ತೋರಿಸ್ಬಿಡು, ಕೊಟ್ಬಿಡು ಅಂತ ಹೇಳ್ತೀನಿ. ಒಂದು 2-3 ದಿನ 2 ದಿನ 3 ದಿನ ಬೇರೆ ಕಟ್ ಮಾಡೋದಾದ್ರೆ ಅಟ್ಟ ಮಾಡ್ತಾರೆ. ಹೊಸೂರು ಮಾಡ್ತಾರೆ ಅವರು. ಕಟ್ ಮಾಡೋದು ಅಂದ್ರೆ ಅಷ್ಟೂರು ಮಾಡ್ತಾರೆ. ಮತ್ತು ಮುಳ್ಳು ತೆಗಿಯಕ್ಕೆ ನೀನೇ ಹಚ್ಚಿದೆ ಅಂದ್ರೆ ಅವ್ರು ಮುಳ್ಳು ತೆಗಿಯಾಕತ್ತಾರೆ. ಯಾವ್ದು ಹೇಳಿದ್ದು ಮಾಡ್ತಾರೆ. ದಗದ ಇಲ್ಲ ನಂಗಲ್ಲ. ಮುಳ್ಳು ನಾನೇ ತೊಗೊತೀನಿ ಅಳಪ್ಪ ಅಂದೆ ಅಂತ ಕಟ್ ಮಾಡ್ತಾನೆ. ನಾವು ಮುಳ್ಳು ತೆಗೆದು ಅವ್ರ ಕಣ್ಣಿನ ಮಚ್ಚಿನ ಮತ್ತು ಸೊಳ್ಳೆ ಹಾಕೊಳ್ಬೇಕು. ನಮಗೆ ಮಾಡೋದಾಗೋದಿಲ್ಲ. ಎಲ್ಲಿ ಕಿರಿಕಿರಿ ಹೋಗೋ ಕಡೆ ಇನ್ನೊಂದು ಬರೋದಿಲ್ಲ. 2-3 ನಡಬಾರ್ಕ ಒಬ್ಬ ಮುಳ್ಳು ಜಗ್ಗಿದ್ರೆ ಆಯ್ತಲ್ಲ. ಒಬ್ಬ ನಡ್ಬಾರ್ಕ ಒಬ್ಬ ಬೇಕಂತಾರೆ ಅವರು.
ಇಬ್ಬರು ನಡಬಾರ್ಕ ಒಬ್ಬ ನಡ್ಬೇಕು ನಿಂದು ಮುಳ್ಳು 6,000 ಬೇಕಾ ದವಾಸಿ ಕಟ್ ಮಾಡ್ತಾರೆ ಅವರು. ಹೌದಾ? ಒಬ್ಬನಿಂದ ಒಬ್ಬ ಬೇಕಾಬೇಕನ? ಹೆಣ್ಮಕ್ಳು ಜಗ್ಗಿದ ನಡೆಯೋದಿಲ್ಲ. ಹೆಣ್ಮಕ್ಳು ಏನು ಮಾಡ್ತಾರೆ, ಈ ಕಟ್ಟಿಗೆ ಬಡ 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 ಬಳ್ದ ಹೋಗ ಜಕ್ಕೊಂಡು ಹೋಗ್ಬಿಡ್ಬೇಕು. ಹೆಟ್ಟ ಇಲ್ಲ ಉರಿ ಎಲ್ಲ ದಾಂಡಿ ಇತ್ತಾನ ಜಾಗ ಇತ್ತಾನ ಉರಿ ಹಚ್ಚಿ ಸುಡ್ಬೇಕು ನಾವು. ಉರಿ ಹತ್ತುದಿಲ್ಲಲ್ಲ ಯಾಕೆ? ಹಸಿ ಮುಳ್ಳಿಗೆ ಏನು ಹತ್ತದ? ನೀನು ತೆಲಿಗಿರಿ ಕಟ್ಟೋದನ್ನ ಹಸಿ ಮುಳ್ಳ ಸುಡ್ತಾರೆ ಅವರು. ಹೌದಾ? ಮಣ ಕಟ್ಟಿಗೆ ಮೊದಲೊಂದು ದಿವಸ ಚಿಪ್ಪಾಟಿ ಪಪ್ಪಾಟಿ ಹಾಕಿ ಉರಿ ಹಚ್ಚಿ ಹೋಗಿದ್ಬಿಡು, ಕಟ್ಟಿಗೆ ಚಾಲು ಹಾಕೋದು ದಬಾಸಿ ಸುಡಾಕ. ಸುಟ್ಟಿನ ಬಾ ಇಲ್ಲೇ ನಾ ರಗಡ ಸುಟ್ಟಿನಿ. ಇನ್ನು ಒಂದು ದಿವಸ ಸುಡ್ಲಾರ್ದು ಅಂತ ಬಿಟ್ಟಿನಿ. ಇವಾಗ ನೀರು ಯಾವ ತಿಂಗಳದಾಗ ಬಿಡ್ತೀವಿ? ಈ ಸದ್ದ ಇದು ಒಟ್ಟು ದಗದ ಸ್ವಚ್ಛ ಮಾಡಿಸಿ ಗೊಬ್ಬರ ಹಾಕಿಸ್ತೀನಿ. ತಿಪ್ಪ್ಯಾಗ ಒಂದು 2 ಟ್ರ್ಯಾಕ್ಟರ್ ಗೊಬ್ಬರ ಹಾಕೋದು, ಒಂದೊಂದು ಅಡಿಗೆ ಬರಲಿ 2 ಅಡಿಗೆ ಬರಲಿ ಗೊಬ್ಬರ ಹಾಕಿ ನೀರು ಚಾಲು ಮಾಡ್ತೀನಿ ನೋಡಿ. ಮಳೆ ಆತಂದು ಬಿಟ್ಬಿಡ್ತೀನಿ ಇನ್ನೊಂದು ಜರ ನೋಡಿಕೊಂಡು. ಅಂದರೆ ಇಂಥ ತಿಂಗಳಿಗೆ ಅಂತಂತಿಲ್ಲ. ಈ ಮಳೆಗಾಲದಾಗಂತೂ ನೀರು ನನಗೇನು ಅಷ್ಟು ಅವಶ್ಯ ಇಲ್ಲ. ಯಾಕಂದ್ರೆ ಇನ್ನೂ ನವಂಬರ್ ಕೊಡಿಬೇಕು ಗಿಡ. ಈ ಸದ್ದು ಹೊಡಿಲಕ್ಕತ್ತದ ದಬಾಸಿ. ಇವಾಗ ನೀರು ಬಿಟ್ರೆ ನೀರು ಬಿಟ್ಟು ಮಾನ್ಯ ಹೊಡೆದತ್ತ. ಮಾನ್ಯ ಎಲ್ಲಿ ಜಾಗ ಕಾಣ್ತಿಲ್ಲ, ಗಿಡನ ಒಟ್ಟು ಬೆಳ್ಳಕ್ಕೆ ಕಾಣ್ತದೆ. ಗುಗ್ರಿ ಅದು ಈಗ ಒಳಗೆ ಜಾಗ ನೋಡಿದ್ರೆ ಇಲ್ಲಿ ಯಾವ್ದಾರ ಗುಗ್ರಿ. ಅದು ಹಿಡ್ಕೊಂಡು ಈಗ ನೀರು ಹೊಡೆದ್ಬಿಡು ಹಿಡ್ಕೊಂಡು ಕೂತು ಬಿಡ್ತದೆ. ಕೆಲವೊಬ್ರು ಉದುರ್ಲಿ ಇನ್ನೊಂದು ಜರ ಅಂತಾರೆ, ಈ ತಪ್ಪಲ ಉದುರ್ಲಿ ಬಿಡು ಅಂದಾರೆ. ಇದನ್ನು ನೋಡಮ್ಮ ಅಂದಾರ. ಹೊಡಿದಂತರು ಹೆಂಗಿದ್ರು ನಮ್ಮ ಕೈಯಂದ ಅಲ್ಲ ಅದು. ಹೊಡ್ಯಂಗೆ ಹೊಡಿವ ಮಾಡಂಗೆ ಮಾಡುವ ಗಿಡಗಳು. ಮಳೆ ಬಂತು ಅಂದ್ರೆ ಹೊಡಿವವು. ಹೌದು. ಮತ್ತು ನಾವು ನೀರು ತಪ್ಪಿಸಿದೆವು, ಮಳೆ ಆಯ್ತಂದ್ರೆ ಏನು ಕೇಳ್ತದ, ಕಾಯಿ ಹಿಡ್ಕೊಂಡು ಕುಂದ್ರೋದಿಲ್ಲ. ಅದು ಅದನ್ನ ಹೇಳ್ದು ಹೋಗಿತ್ತೇನು ಹಿಡಿದೆ ಅದು ಈ ಕಡೆನೇ. ಬಾ ಇಲ್ಲೇ ಅದು ಬಲಿ ಗಿಡಗಳು ಹೋಗ್ಯಾವ. ನೋನು ಒಳಗೆ ಹಾರಿ ಹೋಗ್ಯಾವ. ನನಗೆ ಇದೇ ಹತ್ತಿ ಬಿಟ್ಟದ ನೋನು. ಏನು ಚಲೋ ಸಿಡಿ ಆದ್ರಗತಿನ ಹಾಕವ ನೀವು? ಸಿಡಿ ಆಯಂಗಿಲ್ಲ ಅವು. ಅದು ರೋಗ ಬಂತಂದ್ರೆ ಹಂಗಾಗುವ ನೋಡು. ರೋಗ ಬರ್ತದೆ. ಇವೆಲ್ಲ ರೋಗ ಬಂದು ಗಿಡಗಳು, ಇವು ಕಲ್ಲೆಗಳು ಇವೆಲ್ಲ ಒಳಗೆ ಸಿಡಿ ಆಗ್ಬೇಕು. ಮ್ಯಾಟ್ಗೆ ಇವ್ನು ಕಟ್ ಮಾಡಿ ಕೆಳಗೆ ಬಡ್ಡಿಗೆ ಏನಾರ ತಿಂತಿರ್ಬೇಕು ಹುಳ ಹಪ್ಪಳ. ಏನು ಗೊಬ್ಬರಕ್ಕೆ ಮತ್ತೆ ಬರೋದೇ ಅದು. ಗೊಬ್ಬರಕ್ಕೆ ಬರೋದ ನೀರಿನ ತಪ್ಪಿತಾನೆ ಬರುವ. ಈಗ ನೋಡಿದು ಈ ಗಿಡ ಹಿಂಗೆ ರೋಗ ಕರ್ಕೊಂಡದ್ದು ಒಳಗಟ್ಟು ಗಿಡ ಸಿಗುತ್ತೆ ಎದ್ದದ. ಇದು ನೋಡಿ ಕಟ್ ಮಾಡಿದ್ರೆ ಒಳಗಿನ ಕೊಲ್ಲೆ ನೋಡಿ ಎಷ್ಟು ತಪ್ಪಲ ಎದ್ದು ಬಿಟ್ಟದ. ಒಳಗೆ ಕೊಲ್ಲೆ ಎದ್ದು ಬಿಡ್ತದೆ ಗಿಡ. ರೋಗ ಬಂದು ಹಿಂಗೆ ಕೊಲ್ಲೆ ಬಾದ ಆತಂತ ತಳದಾಗ ಬಾಡಿ ಹಚ್ಚಿರ್ತದಲ್ಲ, ಅದು ಹಿಡ್ಕೊಂಡೆ ಬಿಡ್ತದೆ. ಇನ್ನು ದಾರಿ ಅದು ಅಂತಿಲ್ಲ ಹಂಗೆ ಹೋಳಾಗೋದಪ್ಪ ಎಲ್ಲಾರು ತಟ್ಟಿ. ಬಾ ದಾರಿ ಹಾಕಿಲ್ಲ. ಇವು ಗಿಡ ದೊಡ್ಡವಾಗಿಂದ ದಿನ ಕೈ ಆಡಿಸ್ಕೊತ ಇದ್ರೂ ನಮಗೆ ಬ್ಯಾಸ್ರ ಇದ್ದಂಗಿಲ್ಲ. ಇಟ್ಟು ಕಾಯಿ ಬಿದ್ದದ ಆರಿಸಿಲ್ಲ ನಾವು. ಈಗ 4,000 ಮಾರ್ತೀವಿ ಸದ್ದು ಮಾಲ. ಇವಾಗ ಒಂದು ಡಾಗ್ ಚೀಲಿಗೆ 4,000 ರೂಪಾಯಿ. ಹಸಿ ಕಾಯಿ ಚಲೋ ಕಾಯಿ ಹರ್ಕೊಂಡು ಹೋಯ್ದಂದ್ರೆ ಒಂದು 4,000. ಮತ್ತು ಇವಾಗ ರೇಟ್ ಅದಂತಿಲ್ಲ ಬ್ಯಾಸ್ಗ್ಯಾಗ ಇದ್ರಕ್ಕಿಂತ ಡಬಲ್. ಹೌದು. ಈ ಸದ್ದು ಮಾಲ ಯಾರು ಬಲಿ ಇಲ್ಲ ಗೊತ್ತದನ. ಈಗ ಎಲ್ಲರೂ ನನ್ನ ಬದಲಿ ಆಗ್ಯಾವ ನಿನ್ನ ಬದಲಿ ಆಗ್ಯಾವ ಅಂತ ನಾವೇ ಅಂತಿದ್ದೆವು ಬಜಾರ್ದಾಗ. ಈಗ ಮಾನ್ಯ ಒಂದು 3 ದಿನ ಹರಿದ್ರೆ 2 ದಿನ ಕೂಡಿ ಮಾಡಿದ್ರೆ ಒಂದು ಸಿಕ್ತು ನನಗೆ. 1-2 ಸಿಕ್ಕ ಮಾಲ್ ಹಾಕದನದು. ಮಾಲ್ ಹೀಡಾಗಲ್ಲ. 10 ಪ್ಯಾಕೆಟ್ ಹರಿತಿದ್ದೆವು. ಅವಾಗ ಹೆಂಗೆ ಮಾರಿದ್ರು ಆಳ ಹೋಳ ಪುರೋಟ ಹಾಕದ. ಇವಾಗ ಪುರೋಟ ಆಗೋದಿಲ್ಲ. ಒಂದು ಆಳೆ 2 ಆಳೆ ಹಚ್ಚಿ 400 ರೂಪಾಯಿ ಹೆಣ್ಮಕ್ಳು ಬೇಡ್ತಾರೆ. ಮತ್ತು ಅದು ಹೋಗಿ ಅಲ್ಲಿ 1,000-1,500 ರೂಪಾಯಿ ಹಣ್ಣುಗಾಯಿ ಮಾಡ್ತಂದ್ರೆ ನಮ್ಗೆ ಆಗೋದೇನು? ಹೌದು. ನಾವು ಹೋದವ್ರು ಇಟ್ಟು ಖರ್ಚು ನೋಡ್ಬೇಕು. ಬಾಡಿಗೆ ಕೊಡಬೇಕು. ಈಗ ಇಲ್ಲೊಂದಿತ್ತು ಹುಳ ಹತ್ತಿತ್ತು ಹೋಗ್ಯದ ನೋಡಿ ಗಿಡ. ಇದು ಯಾವಾರ ತಂದು ಹಚ್ಕೋಬೇಕು ನೀವು ಹಳ್ಳಿ. ಈಗ ಇಲ್ಲೊಂದು ಹೋಗ್ಯದ. ಹಚ್ತೀನಿ. ಇದು ಒಂದು ಏನಾರ ತೆಂಗಿನಾಗಿ ಪಂಗಿನಾಗಿ ಯಾವ್ದಾರ. ಯಾಕೆ ನಿಂಬೆ ಗಿಡನ ಹಚ್ಚಿಬಿಡಲ್ಲ? ನಿಂಬೆ ಗಿಡಗೆ ದಿನ ಆಗ್ಯಾವ. ಇವು ವಯಸ್ಸಕ್ಕೆ ಬರೋಕ ಅವು ಮೆತ್ತಗೆ ಹಾಕವ. ಅಂದ್ರೆ ಹೊಸು ಒಮ್ಮೆ ಹಚ್ಬಿಡ್ಬೇಕಂದೇನ? ಇಲ್ಲಿ ಹಚ್ತೀನಿ. ಸದ್ಯ ಇನ್ನೊಂದು ವರ್ಷ 2 ವರ್ಷದಾಗ ಇಲ್ಲಿ ಒಂದು ಪಡ ಮಾಡ್ತೀನಿ. ಮತ್ತೆ ಮಾಡಿ ತಳಗ ಕೆಳಗಿಂದ ಹೊಲ್ದಾಗ ಒಂದು ಪಡ ಮಾಡೋಣ. ಆ ಬೇವಿನ ಗಿಡ ಕಚ್ಕೊಂಡು ಆ ಪೈಪ್ ಹಾಕಿನಲ್ಲ ಹಂಗೆ ಕಚ್ಕೊಂಡು ಪಾರ ಬಾಯಿತಾನ ಏಕ ಒಂದು 4 ತೆಗಿ ಕುಂದಿರ್ಸ್ಬಿಡ್ತೀನಿ. ಇವಾಗ ಲೆವೆಲ್ ಅದ. ಒಂದು ಲೆಕ್ಕಕ್ಕೆ ನೋಡಿ ಒಂದು 50-60 ತೆಗಿ. ನೀನೇ ತಯಾರು ಮಾಡ್ಕೊಂಡ್ಬಿಡ್ಬೇಕಿಲ್ಲ? ನೀನು ಎಲ್ಲಿ ತಯಾರು ಮಾಡ್ತೀಯ? ಅದ್ರ ರಗಡೆ ಬೀಜ ಅದಾವ. ಯಾರು ಮಾಡ್ಬೇಕು ಅದನ್ನು? ಮಾಡ್ಲಾರ್ಕ ವಾಲ್ಯ ನಂಗಾಗ್ಯದ. ಬತ್ತಿ ಸಲ ಕಾಯಿ ಮಾಲಿಗೆ ರೋಗ ಭಾಳ ಬಂತು. ಮಾಲ್ ಮಾರ್ಕೆಟ್ ನಂಬಲಿಲ್ಲ. ಮ್ಯಾಚಲಿಲ್ಲ. ಹೆಂಗೆ ಬಣ್ಣ ಕೊಡ್ಬೇಕು ನೀವು ಕೆಳಗೆ ಜೋತ್ ಬಿದ್ದು? ಈಗ ಕೊಟ್ಟಾರಲ್ಲ ಇದನ್ನು ಕಡ್ದ್ರಂದ್ರೆ ಇವನು ತಕ್ಕೋತಾರೆ. ಸದ್ದು ತಕ್ಕೊಂಡು ಈ ಕಡೆ ಇವು ಕಸ್ತಾರೆ. ಹಂಗೆ ನೋಡಲ್ಲಿ ಎಷ್ಟು ಸಾಮಾನು ತಂದಿಟ್ಟು ಇಟ್ಟೆಲ್ಲ ಸಜ್ಜು ಇರ್ಬೇಕು.
ಒಟ್ಟು ನೆಲಕ್ಕೆ ಹಚ್ಕೊಳ ಗಿಡ ಗಿಡ ಬೀಳದ ನಾ ಇವು ಬಾಗ್ಯಾವ ನೋಡಿ ಬಾ ಇನ್ನೂ ಒಳಗೆ ಬಾರಿ ನೀನು ಈ ಕಡೆ ಬಾ ಅವು ಬಾಗುವ ಕಲ್ಲೆ ಕಲ್ಲೆ ಬಾಗಿದ ಕೊಲ್ಲೆದಾಗ ಮಾಲ ಭಾಳ ಇರ್ತದ ಮಾಲ ನೀ ಎಲ್ಲಾರ ನೆಟ್ರಸ್ಕೊಂಡು ಮ್ಯಾಗ ಕೊಲ್ಲೆದಾಗ ಮ್ಯಾಗಿನ ಕೊಲ್ಲೆ ಗಾಳಿ ಹತ್ತಿ ಹೂ ಉದುರಿ ಬಿಡ್ತದ ಇದಕ್ಕೆ ಗಾಳಿನೂ ಹೊತ್ತ ತಳಗಿದ್ದಕ್ಕೆ ಉದುರಂಗಲ್ಲ ಕೆಳಗಿದ್ದದ್ದು ಉದುರುದೇ ಇಲ್ಲ ಉದುರುದಿಲ್ಲ ಹಿಂಗೆಲ್ಲ ಬೇಲಿ ಬಡಿಸೀನಿ ಸುಟ್ಟಿನಿ ಏನು ಸಿಕ್ಕಂಗ ಮಾಡ್ತೀನಿ ತಗದ ಮಾಡ ಸುತ್ತ ಒಡ್ಡಿಗೆ ಬೇಲಿನೂ ಹಾಕದಳ ಇವು ಎಲ್ಲಿ ಬೇಲಿ ಹಚ್ತಿ ಹಚ್ಚಿದ್ರ ಮ್ಯಾಗ ಹಚ್ಚಿ ಸುಮ್ಮ ಆ ಕಡೆ ಅಳಿಲಾರ್ಕ ಹಿಂಗೆ ಗಿಡ ಬಿದ್ದ ಒಳಗೆ ಇದು ಬಿದ್ದ ಗಿಡ ನೋಡಿದಲ್ಲ ಇದು ಬಿದ್ದದ್ದ ನೋಡಿದ ಬಾಯ್ದು ಬಿದ್ದಿದ್ದ ಎದ್ದು ನಿಲ್ಸಿರ ಟ್ಯಾಕ್ಟ್ರ್ ಹಚ್ಚಿ ಒಳಗಾದ ಟ್ಯಾಕ್ಟ್ರ್ ಜಗ್ಗಿಸಿ ಎದ್ದು ನಿಂದ್ರಿಸಿ ಬಂಟ ಕೊಟ್ಟಿನಿ ಕೊಟ್ಟರು ಮನೆ ಭಾಗ ನಿಂತು ಯಾಕೆ ನಿಂದ್ರದಕ್ಕೆ ಬಿಡು ಅಂತಂದೆ ಈಗ ಅವಕ್ಕೆ ಬಡ್ಡಿಗೆ ಹಿಂಗೆ ಎದ್ರ ಸಣ್ಣ ಗಿಡ ಒಳ್ಳೇದದು ಗಾಳಿ ಅಂದ್ರೆ ಮ್ಯಾಗ ಹಚ್ಚಿದ ಸಲಂದು ಒಳ್ಳೇದ ಇಲ್ಲ ಜೆಸಿಪ್ಲೆ ತೆಗ್ ತೋಡಿಲ್ಲ ಅಂತೇಳಿ ಏನಾದರೂ ಉಳ್ತಾವಂತ ಹೇಳ್ತಾನ ಕಾಯಿ ಭಾಳ ಕಾಯಿ ಇದ್ದಾಗ ಉಳುತ್ತದ ಗಾಳಿ ಬೀಸ್ತಂದ್ರೆ ಅಂದ್ರೆ ವಜ್ಜಿಗೆ ಈಗ ಇದು ಒಳ್ಳೇದ ಇದನ್ನು 2-3 ಸಲ ಟ್ಯಾಕ್ಟರ್ ತಂದು ನಿಲ್ಲಿಸ್ತೆ ಕಡೆ ಬಾಗ್ತದ ಇಲ್ಲಿ ಆದ ಟ್ಯಾಕ್ಟರ್ ಹೊಡ್ಕೊಂಬಂದು ಟ್ಯಾಕ್ಟರ್ ಹಚ್ಚಿ ಜಗ್ಗಿಸಿ ನಿಂದಿರ್ಸಿನಿ ಮೊದಲಿದ್ರ ಮನ್ಯಾಗ ಅದಾವು ಒಳಗಡ್ಡಿ ಬಳತದು ಟ್ಯಾಕ್ಟರ್ ಗಳೆ ಎಲ್ಲಿ ಕಳ್ಸಂಗಿಲ್ಲ ನಾನು ಪತಿಯಲ್ಲ ಸ್ವಯಂ ನಾಡಿ ಮತ್ತು ಎಲ್ಲ ಸಾಮಾನು ಮಾಡ್ಕೊಂತೀವಿ ಸುಮ್ಮ ನಿನಗಾಯ್ತು ನಿಮ್ಮ ಮನೆ ಹೊಲ ಮನೆಗೆ ಆಯ್ತು ಟ್ಯಾಕ್ಟ್ರ್ ಅಟ್ಟಿ ಎಲ್ಲ ಸಾಮಾನು ಮಾಡಿದ್ರು ನಮ್ಮ ಹೊಲ ಮನೆಗೆ ಹೊಡೆದ್ರೆ 20 ವರ್ಷ ಜಾಬ್ ಪನ್ನಾಗಲ್ಲ ಯಾಕಪ್ಪ ಅವ್ರ ಹಿಂದೆ ಅಡ್ಡಿ ಹೊಡೋದು ಬಾಡಿಗೆ ಕೊಡ್ಬೇಕು ಆಳಿಗೆ ಯಾಕೆ ನಮ್ಮ ಹೊಲಕ್ಕೆ ನಮ್ಮ ಮನೆಗೆ ಬೇಸಿ ಅದ ಸುಮ್ಮ ಸ್ವಲ್ಪ ನೆಗಲಿ ತರ್ಬೇಕಿನ್ನ ಸಾಕಿನ ನೆಗಲಿ ಒಂದು ತೊಗೊಂಡು ಅಂದ್ರೆ 1-2 ಕುಂಟೆ ಅದ ಮನ್ಯಾಗ ಹರ್ಗಕ್ಕ ಕುಂಟಿ ಮಾಡಿ ಅಂತ ತಂದಿನಿ ಈಗ ಇದೊಂದು ಕೂರಿಗೆ ಅದ ಒಂದು ಮಡಿಕೆ ಅದ ಇದೊಂದು ಟೇಲರ್ ತಂದಿನಿ ಟೇಲರ್ನ ಭಾಳ ಹೈರಾಣ ಕಾಯ್ಕದಲ್ಲಿ ಅವನು ಯಾಕೆ ಅದು ಒಂದು 60,000 ರೂಪಾಯಿ ಸಬ್ಸಿಡಿ ಅದಂತ ಮಾಡಿಸಿಬಿಟ್ಟೆ ಅವನು ಒಂದು ದೊಡ್ಡದು ಮಾಡಿಸಿಬಿಟ್ಟೆ ದೊಡ್ಡ ರೊಕ್ಕ ಭಾಳ ಹಿಡಿದ್ಬಿಟ್ಟೆ 2 ಲಕ್ಷ ರೂಪಾಯಿ ಹೋಗ್ಬಿಟ್ಟು ಅದಕ್ಕೆ 2.5 ಕೊಟ್ಟಿನಿ ಅವ್ರಿಗೆ ಅದ್ರಾಗ 60,000 ರೂಪಾಯಿ ಸಬ್ಸಿಡಿ ಆಗ್ಯದ ಕೊಟ್ಟಾರ 60,000 ರೂಪಾಯಿ ಒಳ್ಳೆ ರೊಕ್ಕ ಬಂದವು 60 ಬಂದದ ಈಗ 2 ಲಕ್ಷ ರೂಪಾಯಿ ಹಾಕ್ದಂಗೆ ಆಗ್ಯದ